ಇನ್ನು ಕೋಲಾರದಲ್ಲೂ ಕೂಡ ಬಿರುಸಿನಿಂದ ಸಾಗಿದೆ ಮತದಾನ. ಇಲ್ಲಿ ಮತದಾರರನ್ನ ಸೆಳೆಯೋದಕ್ಕೆ ಈ ಬಾರಿ ವಿನೂತನವಾಗಿ ವಿಶೇಷ ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದೆ. ಕೋಲಾರದಲ್ಲಿ ಸಾಂಸ್ಕೃತಿಕ ಪರಂಪರೆಯ ಮತಗಟ್ಟೆಯನ್ನ ಕೂಡ ಸ್ಥಾಪಿಸಿರೋದು ವಿಶೇಷ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಮಹೇಶ್ ವಾಕ್ಥ್ರೂ ನಡೆಸಿದ್ದಾರೆ, ನೋಡೋಣ. ಪ್ರಭುತ್ವದ ಹಬ್ಬ ಎಲ್ಲೆಡೆ ಜೋರಾಗಿರತಕ್ಕಂಥದ್ದು. ಅದರಂತೆ ಕೋಲಾರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಚುನಾವಣಾ ಅಧಿಕಾರಿಗಳು ಸಕಲ ರೀತಿಯಲ್ಲಿ ಮತದಾನಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಅದರಂತೆ ಕೋಲಾರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಸುಮಾರು 2060 ಮತಗಟ್ಟೆಗಳನ್ನು ಮಾಡಿರ್ತಕ್ಕಂಥದ್ದು. ಅದರಂತೆ ಮತದಾರರನ್ನು ಸೆಳೆಯೋದಕ್ಕೆ ವಿವಿಧ ರೀತಿಯಲ್ಲಿ ಮತಗಟ್ಟೆಗಳನ್ನು ಮಾಡಿದ್ದಾರೆ. ಅದರಂತೆ ಇಲ್ಲಿ ನಾವು ವಿವಿಧ ರೀತಿಯ ಮತಗಟ್ಟೆಗಳಲ್ಲಿ ನಾವಿಲ್ಲಿ ನೋಡಬಹುದಾಗಿದೆ. ಇನ್ನು ಕೋಲಾರ ನಗರದ ಕಟಾರಿಪಾಳ್ಯದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಳಿ ಮಾಡಿರ್ತಕ್ಕಂಥದ್ದು. ಇನ್ನು ಕೋಲಾರ ಸಾಂಸ್ಕೃತಿಕ ಪರಂಪರೆಯ ಮತಗಟ್ಟೆ ಅಂತ ಇಲ್ಲಿ ಚುನಾವಣಾ ಅಧಿಕಾರಿಗಳು ಮಾಡಿದ್ದಾರೆ. ಅಂದರೆ ಇಲ್ಲಿನ ಮತದಾರರನ್ನು ಸೆಳೆಯುವಂಥ ನಿಟ್ಟಿನಲ್ಲಿ ವಿವಿಧ ರೀತಿಯ ಮತಗಟ್ಟೆಗಳನ್ನು ಇಲ್ಲಿ ಮಾಡಿರ್ತಕ್ಕಂಥದ್ದು. ಅಂದರೆ ಪಿಂಕ್ ಮತಗಟ್ಟೆಗಳಾಗಿರ್ಬೋದು, ಯುವ ಮತಗಟ್ಟೆಗಳು, ಮತ್ತು ವಿಕಲಾಂಗರ ಚೇತನರಿಂದ ಅವರಿಗೆ PWD ಮತಗಟ್ಟೆಗಳಂತ ಮಾಡಿದ್ದಾರೆ. ಅದರಂತೆ ಇಲ್ಲಿ ಕೋಲಾರ ಸಾಂಸ್ಕೃತಿಕ ಪರಂಪರೆಯನ್ನು ಉಳ್ಳುವಂಥ ಒಂದು ಮತಗಟ್ಟೆಯನ್ನು ಮಾಡಿರ್ತಕ್ಕಂಥದ್ದು. ಕಾರಣ ಇಲ್ಲಿ ಮತದಾರರನ್ನು ಸೆಳೆಯುವಂಥ ಒಂದು ಉದ್ದೇಶ ಇರ್ತಕ್ಕಂಥದ್ದು. ಇಲ್ಲಿ ನಾವು ಇಲ್ಲಿ ಫ್ಲೆಕ್ಸ್ಗಳನ್ನು ಸಹ ಹಾಕಿದ್ದಾರೆ. ಇಲ್ಲಿ ಕೋಲಾರ ಜಿಲ್ಲೆಯ ಒಂದು ಸಾಂಸ್ಕೃತಿಕ ಪರಂಪರೆ ಏನೇನು ಇದಾವೋ ಅವುಗಳನ್ನು ಹಾಕಿರ್ತಕ್ಕಂಥದ್ದು. ಇಲ್ಲಿ ನಾವು ನೋಡ್ಬೋದು, ಏನು ಅಂತರಗಂಗೆ ಒಂದು ಇರ್ತಕ್ಕಂಥ ಒಂದು ಅಂದರೆ ಅಂತರಗಂಗೆ ಅಂತಂದರೆ ಇಲ್ಲಿ ಕೋಲಾರ ಭಾಗದಲ್ಲಿ ಅದು ತುಂಬ ಪ್ರಸಿದ್ಧಿಯಾಗಿರ್ತಕ್ಕಂಥದ್ದು. ಹೀಗಾಗಿ ಅದರ ಒಂದು ಭಾವಚಿತ್ರವನ್ನು ಸಹ ಇಲ್ಲಿ ನೋಡ್ಬೋದು. ಮತ್ತು ಏಷ್ಯಾದಲ್ಲೇ ಅತಿ 2ನೇ ದೊಡ್ಡ ಮಾರುಕಟ್ಟೆ ಅಂತಲೇ ಹೆಸರಾಗಿರ್ತಕ್ಕಂಥ ಕೋಲಾರದ ಮಾರುಕಟ್ಟೆಯ ಒಂದು ಅಂದರೆ ಅಲ್ಲಿನ ಟೊಮೊಟೊ ರಫ್ತು ಆಗುವಂಥ ಒಂದು ಚಿತ್ರವನ್ನು ಸಹ ಇಲ್ಲಿ ನಾವು ನೋಡ್ಬೋದು. ಅದರಂತೆ ಇಲ್ಲಿ ಹೈವೇ ಚಿತ್ರವನ್ನು ಸಹ ಇಲ್ಲಿ ಹಾಕಿದ್ದಾರೆ. ಮತ್ತು ಸಿಲ್ಕ್ ಆ್ಯಂಡ್ ಮಿಲ್ಕ್ಗೆ ಹೆಸರುವಾಸಿಯಾಗಿರ್ತಕ್ಕಂಥದ್ದು ಕೋಲಾರ. ಈ ನಿಟ್ಟಿನಲ್ಲಿ ಇಲ್ಲಿ ಏನು ರೇಷ್ಮೆ ಮಾರುಕಟ್ಟೆಯ ಒಂದು ಚಿತ್ರಣವನ್ನು ಸಹ ಇಲ್ಲಿ ಇರ್ತಕ್ಕಂಥದ್ದು. ಇನ್ನು ಕೋಲಾರ ನಗರಕ್ಕೆ ನೀರನ್ನು ಕೊಡುವಂಥ ಒಂದು ನೀರು ಪೂರೈಸುವಂಥ ಒಂದು ಕೆರೆ ಅಂತಂದರೆ ಅದು ಅಮೇರಳ್ಳಿ ಕೆರೆ. ಆ ಒಂದು ಕೆರೆಯಿಂದಲೇ ಏನು ಬೋರ್ವೆಲ್ಗಳಲ್ಲೆಲ್ಲ ಇರ್ತಕ್ಕಂಥ ಒಂದು ನೀರು ಇನ್ನು ಕೋಲಾರಕ್ಕೆ ಪೂರೈಕೆ ಮಾಡ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಮಾಡಿದ್ದಾರೆ. ಮತ್ತು ಈ ಬಲಭಾಗದಲ್ಲಿ ಸಹ ನೋಡ್ಬೋದು, ಏನು ಜಿಲ್ಲಾಡಳಿತದ ಒಂದು ಫೋಟೋನೂ ಸಹ ಇಲ್ಲಿ ಇರ್ತಕ್ಕಂಥದ್ದು. ಮತ್ತು ಜಿಲ್ಲಾಸ್ಪತ್ರೆಯ ಒಂದು ಫೋಟೋನು ಸಹ ಇಲ್ಲಿ ಮಾಡಿರ್ತಕ್ಕಂಥದ್ದು. ಇನ್ನು ಅಂತರಗಂಗೆ ಒಂದು ಶತಶೃಂಗ ಪರ್ವತ ಅಂತ ಏನು ಕರೀತಾರೋ ಆ ಒಂದು ಚಿತ್ರಣನ ಸಹ ಇಲ್ಲಿ ಇರ್ತಕ್ಕಂಥದ್ದು. ಇನ್ನು ಕೋಲಾರಮ್ಮನ ಕೆರೆ ಅಂದರೆ ಕೋಲಾರಮ್ಮನ ಕೆರೆನ ಒಂದು ಚಿತ್ರಣನ ಸಹ ಇಲ್ಲಿ ಮಾಡಲಾಗಿದ್ದಾರೆ. ಇದೆಲ್ಲ ಮಾಡಿರ್ತಕ್ಕಂಥದ್ದು ಇನ್ನು ಮತದಾರರನ್ನ ಸೆಳೆಯುವಂಥ ನಿಟ್ಟಿನಲ್ಲಿ ಮಾಡಿರ್ತಕ್ಕಂಥದ್ದು. ಇನ್ನು ಮತಗಟ್ಟೆ 161ರಲ್ಲಿ ಈ ಎಲ್ಲ ಸಕಲ ರೀತಿಯಲ್ಲಿ ಸಿದ್ಧತೆಗಳನ್ನು ಮಾಡ್ಕೊತಾ ಇದ್ದಾರೆ ಸಿಬ್ಬಂದಿಯವರು. ಅಂದರೆ ಮತದಾರರು ಬಂದು ಇಲ್ಲಿ ಮತದಾನ ಮಾಡೋದಕ್ಕೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅಂತ ಒಂದು ನಿಟ್ಟಿನಲ್ಲಿ ಈಗಾಗಲೇ ಏನು 7 ಗಂಟೆಗೆ ಮತದಾನದ ಪ್ರಕ್ರಿಯೆ ಆರಂಭ ಆಗ್ತದೆ. ಈ ನಿಟ್ಟಿನಲ್ಲಿ ಸಿಬ್ಬಂದಿಗಳು ಏನು ಇಲ್ಲಿ ಸಕಲ ರೀತಿಯಲ್ಲಿ ಸಿದ್ಧತೆಯನ್ನು ಸಹ ಮಾಡ್ಕೊಂಡಿರ್ತಕ್ಕಂಥದ್ದು. ಇಲ್ಲಿ ಒಳಗಡೆನೂ ಸಹ ಅಂದರೆ ಮತಗಟ್ಟೆ ಒಳಗಡೆನೂ ಸಹ ನಾವು ನೋಡ್ಬೋದು. ಅಂದರೆ ಕೋಲಾರ ಜಿಲ್ಲೆಯ ಸಾಂಸ್ಕೃತಿಕ ಒಂದು ಪರಂಪರೆಯನ್ನು ಉಳ್ಳುವಂಥ ದಕ್ಷಿಣ ಕ್ಷೇತ್ರ ಅಂತರಗಂಗೆ ಒಂದು ಭಾವಚಿತ್ರವನ್ನು ಇಲ್ಲಿ ಬರೆದಿದ್ದಾರೆ. ಮತ್ತು ಕೋಟ್ಲಿಂಗೇಶ್ವರ ಚಿತ್ರವನ್ನು ಸಹ ಇಲ್ಲಿ ಬರೆದಿರ್ತಕ್ಕಂಥದ್ದು. ಈ ರೀತಿಯಾಗಿ ಇಲ್ಲಿ ಮತದಾರರನ್ನು ಸೆಳೆಯುವಂಥ ನಿಟ್ಟಿನಲ್ಲಿ ಸಾಂಸ್ಕೃತಿಕ ಮತಗಟ್ಟೆಯನ್ನು ಇಲ್ಲಿ ಮಾಡಿರ್ತಕ್ಕಂಥದ್ದು. ಇದರ ಜೊತೆಗೆ ಏನು ಅಂದರೆ ಕೋಲಾರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಾದಂಥ ಯಾವುದೇ ಅಹಿತಕರ ಘಟನೆಗಳು ನಡೆಯಬಾರ್ದು ಅನ್ನೋಂಥ ಉದ್ದೇಶದಿಂದಾಗಿ ಇಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಸಹ ಮತಗಟ್ಟೆಗಳ ಬಳಿ ಮಾಡಿರ್ತಕ್ಕಂಥದ್ದು. ಅಂದರೆ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಸುಮಾರು 17 ಲಕ್ಷ ಮತದಾರರು ಇಲ್ಲಿ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಏನು ಚುನಾವಣಾ ಅಧಿಕಾರಿಗಳು ಮತ್ತು ಪೊಲೀಸ್ ಸಿಬ್ಬಂದಿ ಸೇರಿದಂತೆ ಸುಮಾರು 12,000ಕ್ಕೂ ಹೆಚ್ಚು ಸಿಬ್ಬಂದಿ ಇಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥದ್ದು. ಅಂದರೆ ಕಳೆದ ಬಾರಿ ಸುಮಾರು 80ಕ್ಕೂ ಹೆಚ್ಚು ಇನ್ನು ಮತದಾನ ಇಲ್ಲಿ ನಡೆದಿತ್ತು. ಈ ಬಾರಿ ಅದಕ್ಕಿಂತ ಹೆಚ್ಚಾಗಿ ಮತದಾನ ನಡೀಬೇಕು ಅನ್ನುವಂಥ ಉದ್ದೇಶದಿಂದಾಗಿ ಚುನಾವಣಾ ಅಧಿಕಾರಿಗಳು ಮತ್ತು ಜಿಲ್ಲಾಡಳಿತ ವಿವಿಧ ಮತಗಟ್ಟೆಗಳನ್ನು ಮಾಡೋದ್ರ ಮೂಲಕ ಮತದಾರರನ್ನು ಸೆಳೆಯುವಂಥ ಪ್ರಯತ್ನ ಮಾಡಿರ್ತಕ್ಕಂಥದ್ದು. ಮಹೇಶ್ ನಾರಾಯಣ ಸ್ವಾಮಿ, ಜಿ ಕನ್ನಡ ನ್ಯೂಸ್, ಕೋಲಾರ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.